ಬುಲ್ಬುಲ್ ವಾಟ್ ನೋಟ್ ಆತಾ ಬೇಬಿ ಡಾನ್ಸ್ ರೆಡಿ ಒಂದು ಬ್ರೇಕ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ಹೆಜ್ಜೆ ಇಟ್ರೆ ಶೋ, ಹೆಜ್ಜೆ ಹಾಕಿದ್ರೆ ಭರ್ಜರಿ ಶೋ, ರೊಚ್ಚಿಗೆ ಇದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಎಂಟರ್ಟೈನ್ಮೆಂಟ್. ಏನಂತೀಯ ಶ್ವೇತಾ? ನಿಜವಾಗ್ಲು ಚಪ್ಪಾಳೆಗಳು ನಮ್ಮ ಸ್ವಂತ, ಶಿಲ್ಲೆಗಳೇ ನಮ್ಮ ಆಪ್ತ. ಹಾಡಕ್ಕೆ ಸರಿಗಮಪ್ಪ ಸಿಂಗರ್ಸ್ ಇದ್ದಾರೆ, ಕುಣಿಯಕ್ಕೆ ಡಿಕೆಡಿ ಪ್ರತಿಭೆಗಳಿದ್ದಾರೆ, ಮನರಂಜಿಸೋದಕ್ಕೆ ನಮ್ಮ ಭರ್ಜರಿ ಬ್ಯಾಚರ್ಸ್ ಇದ್ದಾರೆ, ನಗ್ಸೋದಕ್ಕೆ ಕಾಮಿಡಿ ಕಿಲಾಡಿಗಳಿದ್ದಾರೆ, ಜೊತೆಗೆ ನಾನಿದ್ದೀನಿ, ಬ್ಯೂಟಿಫುಲ್ ನೀವಿದ್ದೀರಾ, ಇನ್ನೇನ್ ಬೇಕು ಹೇಳಿ. ಜೊತೆಗೆ ಹಬ್ಬಕ್ಕೆ ಕಳೆ ತುಂಬೋದಿಕ್ಕೆ ಜೋಡಿ ನಂಬರ್ 1 ಜೋಡಿಗಳಿದ್ದಾರೆ. ಒಂದ್ ಕಡೆ ಬ್ಯಾಚುಲರ್ಸ್, ಇನ್ನೊಂದ್ ಕಡೆ ಜೋಡಿ ನಂಬರ್ 1 ದಂಪತಿಗಳು. ಬನ್ನಿ ಇದೇ ಜೋಶಲ್ಲಿ ಶುರು ಮಾಡ್ಬಿಡೋಣ. ಕಾಡಿ ಬೇಡಿ ಜೋಡಿ ಆಗೋ ಮಗಸ್ ಅಂಡ್ ಮಚ್ಚೀಸ್, ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡು ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬ್ಯಾಚುಲರ್ಸ್ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್, ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. Co-powered by Freedom Refined Sunflower Oil, Denver Deodorant, special partner Volkswagen, Cycle Pure Agarbattis, Tata Play, digital streaming partner ZEE5. ಹಾಗೇನೆ ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗಳಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, co-powered by Gold Winner, special partner GRB Masala, Sadhguru Ayurveda Crème Floor Soap, Hudson Curd, associate sponsors Koda Slavia, digital streaming partner ZEE5. ಇದು ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಜೋಡಿ ನಂಬರ್ 1 ಮಹಾ ಮನರಂಜನೆ. ಮಹಾ ಮನೋರಂಜನೆಗೆ ಮಹಾ ಜಡ್ಜಸ್ ಗಳನ್ನ ವೆಲ್ಕಮ್ ಮಾಡಬೇಡ. ಲೆಟ್ಸ್ ವೆಲ್ಕಮ್ ನಮ್ಮ ಜೋಡಿ ಮನೆ ಬೀಗರು ಶ್ರೀಮತಿ ಮಾಳವಿಕಾ ಮೇಡಮ್ ಹಾಗೂ ನನ್ನ ಬೇಬಿ ಲವ್ಲಿ ಸ್ಟಾರ್ ಪ್ರೇ. ಹಾಗೆ ಕರ್ನಾಟಕದ ಅಚ್ಚು ಮೆಚ್ಚಿನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಆನ್ ಸ್ಟೇಜ್ ಪ್ಲೀಸ್. ಮಾಳವಿಕಾ ಮೇಡಮ್ ವೆಲ್ಕಮ್. ಥ್ಯಾಂಕ್ ಯು. ಈ ಒಂಟಿ ಜೀವಗಳು ಜಂಟಿ ಜೀವಗಳು ಒಂದೇ ವೇದಿಕೆಯಲ್ಲಿ ಸೇರ್ತಾ ಇದ್ದಾರೆ. ಹೆಂಗ್ರಿ ಸಂಬಳದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಮೊದಲನೇದಾಗಿ ನಿಮ್ಮೆಲ್ಲರೂ ಒಟ್ಟಿಗೆ ನೋಡ್ತಾ ಇರೋದು ಖುಷಿ ಆಗ್ತಾ ಇದೆ. ಅದರಲ್ಲೂ ರಚ್ಚು ನೋಡಿ ಬಹಳ ದಿವಸ ಆಗಿತ್ತು. ನಿಮ್ಮೆಲ್ಲರೊಟ್ಟಿಗೆ ಈ ವೇದಿಕೆಯಲ್ಲಿರೋದು ಬಹಳ ಸಂತೋಷ ಆಗ್ತಾ ಇದೆ. ಜೋಡಿ ನಂಬರ್ 1 ನಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮೆಲ್ಲ ಜೋಡಿಗಳು, ಜೊತೆಗೆ ಭರ್ಜರಿ ಬ್ಯಾಚುಲರ್ಸ್, ಹೆಸರಲ್ಲೇ ಭರ್ಜರಿ ಅಂತ ಇದೆ. ಈ ಬ್ಯಾಚುಲರ್ಸ್ ಕರಾಮತ್ತನ್ನು ನಾನು ನೋಡೋಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ. ನೋಡೋಣ ಏನೇನ್ ಮಾಡ್ತಾರೆ. ಓಕೆ ಲವ್ಲಿ ಸ್ಟಾರ್, ಇವತ್ತು ಮಹಾ ಮನರಂಜನೆ ಈ ಒಂದು ವೇದಿಕೆ ಮೇಲೆ ನಡೀತಾ ಇದೆ. ನೀವು ಯಾವ ರೀತಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ಒಂದು ವೇದಿಕೆ ಮೇಲೆ? ನಾನು ಬ್ಯಾಚುಲರ್ ಲೈಫ್ ದಾಟ್ಕೊಂಡು ಜೋಡಿ ಆದವನು, ಸೊ ಹಾಗಾಗಿ ಈಗ ಬ್ಯಾಚುಲರ್ಸ್ ಏನಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಅದೆಲ್ಲ ಒಂದು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ನನಗೂ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ಬ್ಯಾಚುಲರ್ಸ್ ಏನಿದ್ದಾರೆ ಅವ್ರಿಗೆ ನಮ್ಮ ಜೋಡಿಗಳನ್ನ ನೋಡಿ ಕಲ್ತ್ಕೊಳ್ಳೋ ಒಂದಷ್ಟು ವಿಷಯಗಳಿರುತ್ತೆ. ಅಂದ್ರೆ ಬ್ಯಾಚುಲರ್ಸ್ ಇಂದ ಬಂದು ಜೋಡಿ ಆದ್ಮೇಲೆ ಸೊ ಎಲ್ಲಾನು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಎಂಜಾಯ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಓನ್ಲಿ ಮನೋರಂಜನೆ, ಅದು ಮಹಾ ಸಂಗಮ ಅಷ್ಟೇ ಅಲ್ಲ, ಮಹಾ ಸಂಭ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಾವ್, ಮಹಾ ಸಂಭ್ರಮ. ನಮ್ಮೆಲ್ಲರ ಪ್ರೀತಿಯ ರಚಿತಾ ರಾಮ್, ರಚ್ಚು ವೆಲ್ಕಮ್. ಫಸ್ಟ್ ಆಫ್ ಆಲ್ ಈ ವೇದಿಕೆಯಲ್ಲಿ 2 ಕಾರ್ಯಕ್ರಮ ಕ್ಲಬ್ ಆಗಿ ನಾವು ಈ ಒಂದು ಸೆಲೆಬ್ರೇಷನ್ ಮಾಡ್ತಿರೋದೇ ನಂಗೆ ಖುಷಿ ಇದೆ. ಸೊ ನನಗೆ ಇವತ್ತು ತುಂಬಾ ಭರ್ಜರಿ ಆಗಿದೆ ನನಗೆ. ಅಂಡ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಸೇ ಲವ್ ಯು ಜಿ. ಮಿಸ್ಸಿಂಗ್ ರವಿ ಸರ್. ನೋ ಡೋಂಟ್ ಮಿಸ್ ಹಿಮ್, ಯಾಕೆಂದ್ರೆ ಅವ್ರು ನಮ್ಮೊಟ್ಟಿಗೆ ಇದ್ದಾರೆ. ಸರ್ ಎಲ್ಲಿದ್ದೀರಿ?
ಅಷ್ಟೇ ತಾನೇ ರವಿ ಸರ್, ಕಾರ್ಯಕ್ರಮ ಮುಂದುವರಿಸಿ ಅಂತ ಈ ತರ ಹೇಳ್ತಾ ಇದ್ದೀರಾ. ಐ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಹಾಗೇನೆ ಕುರಿನ ಇಲ್ಲಿ ಮಿಸ್ ಮಾಡ್ತಾ ಇದ್ದೀನಿ. ಕುರಿಯವರ ಜೋಶ್ ಯಾವಾಗ್ಲೂ ನಮ್ಮ ವೇದಿಕೆ ಮೇಲೆ ಇದ್ದೇ ಇರತ್ತೆ. ಹಾಗೆ ರವಿ ಸರ್, ವಿ ಮಿಸ್ ಯು ಹಿಯರ್ ಅಂತ ಹೇಳ್ತಾ ಬನ್ನಿ ಮಹಾ ಮನೋರಂಜನೆಯನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ ಯು. ಈಗ ನಮ್ಮ ಮಹಾ ಮನೋರಂಜನೆಯ ರೂವಾರಿಗಳನ್ನ ಸ್ವಾಗತ ಮಾಡುವಂತ ಸಮಯ ಬಂದಿದೆ. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಭರ್ಜರಿ ಬ್ಯಾಚುಲರ್ ಹಾಗೂ ಜೋಡಿ ನಂಬರ್ 1 ಜೋಡಿಗಳು ಆನ್ ಸ್ಟೇಜ್ ಪ್ಲೀಸ್. ವೆಲ್ಕಮ್ ವೆಲ್ಕಮ್ ನಮ್ಮ ಲವ್ಲಿ ಜೋಡೀಸ್ ಹಾಗೂ ಭರ್ಜರಿ ಬ್ಯಾಚುಲರ್ಸ್, ಅಚ್ಚುಮೆಚ್ಚಿನ ನಮ್ಮ ಕಲಾವಿದರು. ವೆಲ್ಕಮ್. ಆಕ್ಚುಲಿ ನಿಮ್ಗೆಲ್ಲ ವೆಲ್ಕಮ್ ಮಾಡೋದು ಹಿಂಗಲ್ಲ. ಏ ನವಾಜ್, ಎಲ್ಲೋ ನೀನ್ ಆವಾಜ್? ಎಲ್ಲಾರು ಈ ಶೋ ನೋಡ್ಬಿಟ್ಟು ಇವತ್ತು ಎಂಜಾಯ್ ಮಾಡ್ತೀರಾ ಇವತ್ತು ಸಂಜೆನೆ, ಯಾಕಂದ್ರೆ ಇಲ್ಲಿ ನಡೀತಿರೋದು ಮಹಾ ಮನೋರಂಜನೆ. ರೆಡ್ಡಿಗೆ ಹಾಕ್ತಾರೆ ಜಾಮು, ಯಾವತ್ತಿದ್ರು ಚಿಕ್ಕ ಹುಡುಗ ನಮ್ ಲವ್ಲಿ ಸ್ಟಾರ್ ಪ್ರೇಮು. ರಾಜರ ಪಕ್ಕ ಇರ್ತಾರೆ ಸೇವಕ. KGF ನ ಅಲ್ಲಾಡ್ಸ್ಬಿಟ್ರೆ ನಮ್ ಮೇಡಮ್ ಮಾಳ್ವಿಕ. ಸೂರ್ಯನ ಅಂತಾರೆ ಇಂಗ್ಲಿಷ್ ಅಲ್ಲಿ ಸನ್ನು. ಎಲ್ಲಾರು ನೋಡೋದು ನಮ್ ಜೋಡಿ ನಂಬರ್ 1. ಎಣ್ಣೆ ಹೊಡೆದ್ರೆ ಕಣ್ಗಳಾಗುತ್ತೆ ಡಿಂಗು. ನಮ್ ಭರ್ಜರಿ ಬ್ಯಾಚುಲರ್ಸ್ ಅವರ್ತಿದ್ರು ಕಿಂಗು. ರಜು ಮ್ಯಾಮ್, ನೀವು ಬಾನಿನಿಂದ ಜಾರಿದ ಒಂದು ಅದ್ಭುತವಾದ ನಕ್ಷತ್ರ. ಜೋಪಾನ ಮಾಡಿಕೊಳ್ಳುವೆ ನಿಮ್ಮನ್ನು ಇಟ್ಟುಕೊಂಡು ನನ್ನ ಹತ್ರ. ನಾನು ಈ ಭೂಮಿ ಮೇಲೆ ಬದುಕಿರುವುದೇ ನಿಮ್ಮ ಈ ಪ್ರೀತಿಗೆ. ಅಲ್ಲಿ ಕುಂತಿರೋದು ಡಿಂಪಲ್, ನಿಂದು ಬೇರೆ ಲೆವೆಲ್. ಎಲ್ಲಾರ ಮನೇಲಿ ಇರುತ್ತೆ ತುಪ್ಪ. ಆಂಕರಿಂಗ್ ಇಂದಾನೆ ಎಲ್ಲಾ ಮನೆಗೂ ಹೋಗಿ ಬಂದ್ಬಿಟ್ಟು ನಮ್ ಶ್ವೇತಾ ಚಂಗಪ್ಪ. ಅವ್ರಿಗೆ ಮಾತಲ್ಲಿ ಯಾರು ಮಾಡಕ್ಕಾಗಲ್ಲ ಟೆಸ್ಟ್. ನಮ್ಮ ಮಕ್ಕಳನ್ನ ಆಂಕರಿಂಗ್ ಅಲ್ಲಿ ಫಸ್ಟ್. ನನ್ನ ಮನಸ್ಸು ಹಾಡಿದೆ ತುಕಲಿ ತುಕಲಿ ನಿನ್ನೆ ನೋಡು. ಸುನೇತ್ರ ಡಾರ್ಲಿಂಗ್, ಹೌ ಆರ್ ಯು? ಏನ್ ಖುಷಿಯಮ್ಮ ನಿನ್ನ ನೋಡಿ. ಸುನಮ, ಇವತ್ತು ನಮ್ಮ ವೇದಿಕೆಯಲ್ಲಿ ಮಹಾ ಮನೋರಂಜನೆ ನಡೀತಾ ಇದೆ. ಒಂದು ವಿಶೇಷವಾದಂತ ದಿನ ಇವತ್ತು. ನಿಮ್ಗೆ ಎಷ್ಟು ವಿಶೇಷ ಅಂತ ಅನಿಸ್ತಾ ಇದೆ? ನೋಡಕ್ಕೆ ಇವರೆಲ್ಲ ಅಮ್ಮೆಚ್ಯೂರು, ಆದರೆ ಭರ್ಜರಿ ಬ್ಯಾಚುಲರ್ಸ್. ಏ ಗಿಲ್ಲಿ, ನೋಡೋ ಇಲ್ಲಿ ದಂಪತಿಗಳಿದ್ದಾರೆ ಕಣೋ, ಶಿಸ್ತಾಗಿರ್ಬೇಕು ಕಣೋ. ಆಗ ನಿನಗೆ ಯಶು ತರ ಒಂದು ಹುಡುಗಿ ಸಿಗ್ತಾಳೆ. ಯಶು ಸಿಗಲ್ಲ. ಶಿಸ್ತಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ಅಣ್ಣ ಏನ್ ಗೊತ್ತಾ, ಬ್ಯಾಚುಲರ್ ಲೈಫೇ ಬೆಸ್ಟ್. ಯಾಕೆ ಅಂತ ಕೇಳಿ. ಯಾಕೆ? ಬ್ಯಾಚುಲರ್ ಒಬ್ನೇ ಇರ್ತಾನೆ. ಒನ್ನು ಲಯನ್ ಮದ್ವೆ ಆದ್ರೆ 2 ಆಗ್ಬಿಡ್ತಾನೆ. ಈ 2 ಅಲ್ಲಿ ಎಷ್ಟು ಸಮಸ್ಯೆ ಇದೆ ಗೊತ್ತಾ ಸರ್? ಏನ್ ಮಗ? ಫಸ್ಟ್ ಕಮಿಟ್ಮೆಂಟ್ 2, ಆಮೇಲೆ ಗಂಡ ಬೇರೆ ಜೊತೆ ಮಾತಾಡ್ತಿರ ಡೌಟ್ 2, ಆಮೇಲೆ ಮನೆ ಪೂರ್ತಿ ಸೌಟು, ಆಮೇಲೆ ಫೈಟು. ಈ 2 ಅಲ್ಲೇ ಎಷ್ಟು ಸಮಸ್ಯೆ ಇದೆ ನೋಡಿ. ಅದಕ್ಕೆ ಸಿಂಗಲ್ ಆಗಿರೋದೇ ಬೆಸ್ಟ್. ನಿನಗೆ ಸಿಂಗಲ್ ಆಗಿರೋದು ಬೆಸ್ಟ್, ಯಾಕಂದ್ರೆ ಕುಣಿಲಾಡ್ದವಳು ನೆಲ ಡೊಂಕು ಅಂತ ಹೇಳ್ತಾರೆ. ಏನ್ ಗೊತ್ತಾ, 2 ನಲ್ಲಿರೋ ಮಜಾ ನಿನಗ್ ಗೊತ್ತಿಲ್ಲ ಮಗು. ನಿಮ್ ಜೊತೆ 2. ಏ ಸದಾ ಇಲ್ಲಿ ನೋಡಿ, ನೀವ್ ಹೇಳಿ ಸದಾ ಆನಂದವಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅವ್ರೆಲ್ರಿಗೂ ಹೇಳ್ಕೊಡಿ. ಎಲ್ಲ ನಿಮ್ ಫ್ರೆಂಡ್ಸ್ ಇದಾರೆ ನೋಡಿ. ಸದಾ ಆನಂದವಾಗಿರ್ಬೇಕು ಅಂದ್ರೆ ಮದ್ವೆ ಆಗ್ಬೇಕು. ಏಯ್, ಈಗ ಸತ್ಯ ಹೇಳಿ. ಹಂಗೆ ಎದ್ಬಿಡ್ರು. ಈ ಭರ್ಜರಿ ಹಾಡಿದೆ, ಭರ್ಜರಿ ಡಾನ್ಸ್ ಇದೆ, ಸೂಪರ್ ಡೂಪರ್ ಸ್ಕಿಟ್ಗಳಿವೆ. ಒಟ್ನಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಇಲ್ಲಿ ಮಹಾ ಮನೋರಂಜನೆ ಸಜ್ಜಾಗಿದೆ. ಆಲ್ ಸೆಟ್, ರೆಡಿ, ಲೆಟ್ಸ್ ಬಿಗಿನ್. ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಜೋಡಿ ನಂಬರ್ 1 ಮಹಾ ಮನೋರಂಜನೆ. ಜಾರಿ ಬಿದ್ದು ಹಿಂದೆ ಸುರಿವಾಗ
ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ ಅಂತ ಜೊತೆಯಾಗಿ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಜೋಡಿ ನಂಬರ್ 1 ಮುದ್ದಾದ ಜೋಡಿ ಶಶಿ ಹಾಗೂ ಲಾವಣ್ಯ. ನಾವು ಒಂದು ವಾಕ್ ಹೋಗೋಣ ಬನ್ನಿ. ಶಶಿ ಅಂಡ್ ಲಾವಣ್ಯ, ಏನ್ರಿ ಆಕ್ಚುಲಿ ಏನ್ ಗೊತ್ತಾ, ಈ ಸಾಂಗ್ ನಿಮ್ಗೆ ಸೂಕ್ತ ಅಲ್ವಾ? ಪರ್ಫೆಕ್ಟ್. ಅಂದ್ರೆ ನಿಮ್ಮ ಲೈಫ್ ನೀವು ಲೀಡ್ ಮಾಡಿರುವಂತ ವಿಧಾನ ಇರ್ಬೋದು, ಎಲ್ಲದಕ್ಕೂ ಸೂಕ್ತ ಇದು. ಒಂದು ಪುಟ್ಟ ಮನೆ ಮಾಡಿ ಖುಷಿಯಾಗಿರೋಣ, ವೆರಿ ವೆರಿ ಆಪ್ಟ್ ಅಲ್ಲ ನಿಮ್ಗೆ? ಈ ಜೋಡಿ ಬಗ್ಗೆ ಹೇಳ, ಈ ಜೋಡಿ ಹಾಗಲ್ಲ. ಕೊರೋನಾ ಬಂದಂತ ಟೈಮ್ ಅಲ್ಲಿ ಇವ್ರಿಗಿನ್ನೂ ಮದ್ವೆ ಆಗಿರ್ಲಿಲ್ಲ, ಆದ್ರೂ ಪರವಾಗಿಲ್ಲ, ನಾನು ಪ್ರೀತಿಸ್ತಾ ಇರೋ ಹುಡುಗಿ, ಈ ಹುಡುಗಿನ ನಾನೇ ಜೀವಕ್ಕೆ ಜೀವ ಕೊಟ್ಟು ಕಾಪಾಡ್ತೀನಿ ಅಂತ ಹೇಳಿ ಸಪರೇಟ್ ಮನೆ ಮಾಡಿ ಈ ಹುಡುಗಿನ ಕೊರೋನಾ ಇಂದ ಪಾರ್ ಮಾಡಿ ಇವ್ರಿಗೆ ಜೀವವನ್ನ ವಾಪಸ್ ಕೊಟ್ಟು ನಂತರ ಮದ್ವೆ ಮಾಡ್ಕೊಂಡಂತ ಜೋಡಿಯೋರು ನಮ್ಮ ಜೋಡಿ ನಂಬರ್ 1 ಸೀಸನ್ 2 ಕಾರ್ಯಕ್ರಮದ ಮೋಸ್ಟ್ ರೊಮ್ಯಾಂಟಿಕ್ ಜೋಡಿ. ಎಕ್ಸಾಕ್ಟ್ಲಿ ಶ್ವೇತು, ಅದಕ್ಕೆ ಖಂಡಿತ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಏಂಜಲ್ಸ್ ಅಲ್ಲಿ ನಿಂತು ಚಪ್ಪಾಳೆ ಹೊಡಿಬೇಕು ಈ ಮುದ್ದಾದ ಜೋಡಿಗೆ. ಥ್ಯಾಂಕ್ ಯು. ಬ್ಯೂಟಿಫುಲ್ ಲವ್ ಸ್ಟೋರಿ ಮಾತ್ರ. ರಚ್ಚು, ಫಸ್ಟ್ ಆಫ್ ಆಲ್ ಅವ್ರ ಕತೆ ಕೇಳಿ ನಾನು ಕಳೆದು ಹೋಗ್ಬಿಟ್ಟೆ ಅಲ್ವಾ? ಲುಕ್ ಅಟ್ ಹಿಮ್, ಯು ಆರ್ ಸೋ ಗುಡ್. ಥ್ಯಾಂಕ್ ಯು. ಅಲ್ಲ, ನಿಜವಾಗ್ಲೂ ಹೇಳ್ತೀನಿ, ನನಗೆ ನಿಂತರ ಒಳ್ಳೆ ಹುಡುಗ ಸಿಗ್ಬೇಕು ನನಗೆ. ನಿಂತರ ಹುಡುಗ ಬೇಕು ಅಂದಿದ್ದು ನೀನು ಬೇಕು. ಪರವಾಗಿಲ್ಲ, ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀನಿ. ರಚ್ಚು, ನೀ ನಂಗೆ ಅಚ್ಚು ಮೆಚ್ಚು. ಆಕ್ಚುಲಿ ಮಹಾಸಂಗಮ ಅಂದಾಗಿಂದ ನಿನ್ನೆ ಮನೇಲಿ ರಚಿತಾ ಬರ್ತಾರೆ. ಇವತ್ತು ಕೆಲಸ ಮಾಡೋಣ. ರಜು ಪ್ಲೀಸ್ ಕಮ್ ಆನ್ ಸ್ಟೇಜ್. ನಿನ್ಗೋಸ್ಕರ ಚಿನ್ನ ಇದು. ಥ್ಯಾಂಕ್ ಯು. ಲವ್ ಸ್ಟೋರಿಗೋಸ್ಕರ.
ತುಂಬಾ ಸಿನ್ಸಿಯರ್ ಆಗಿ ನಿಜವಾಗ್ಲೂ ಅಲ್ಲಿ ಕುತ್ಕೊಂಡು ಹೇಳಿದ್ದು ಸೀರಿಯಸ್ಲಿ. ಆಮೇಲೆ ಇಷ್ಟೆಲ್ಲ ನನಗೆ ಈಗ ಆಗತ್ತೆ ಅನ್ನೋದಕ್ಕೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು. ಹೌದು ಇಟ್ಸ್ ಓಕೆ. ಅವ್ರಿಗೆ ಜೋಡಿ ನಂಬರ್ 1 ಗೆದ್ದಷ್ಟೇ ಖುಷಿ ಆಗ್ಬಿಡ್ತು ಅಲ್ವಾ ಶಶಿ? ಅಷ್ಟೇನ್ ಬೇಡ. ಬೇಡ ಇನ್ನೇನ್ ಮನೆಗೆ ಹೋಗೋದಷ್ಟೇ. ಒಂದ್ ಶಾಯರಿ ಹೇಳ್ತೀನಿ, ಎಲ್ರು ವಾ 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 ವಾ. ಅಂತೀವಿ. ಬಟ್ ಅದಕ್ಕಿಂತ ಮೊದ್ಲೊಂದು ಮಾತು ಹೇಳ್ತೀನಿ. ಇಷ್ಟು ವಾರದಲ್ಲಿ ನಮ್ ದೇವರಣ್ಣ ಇಷ್ಟೊಂದಿನ ಹೈಪರ್ ಆಗಿದ್ದೀವಿ ನಾವು ನೋಡೇ ಇಲ್ಲ ನಾವು. ಆಕ್ಚುಲಿ ಮನೇಲೂ ಹಿಂಗಿಲ್ಲ. ರಚ್ಚು ಹಚ್ಬಿಟ್ಟಲ್ಲ ಕಿಚ್ಚು. ಇದು ನಾ ಶಾಯರಿ ಅಂತ ಅನ್ಕೊಂಡಿದೀನಿ. ಟ್ರೈ ನವಾಜ್ ಅವ್ರೆ, ಐ ಆಮ್ ಟ್ರೈಯಿಂಗ್. ರಚಿತಾ ಕಾಡಿನಲ್ಲಿ ವೇಗವಾಗಿ ಓಡುವುದು ಚೀತ. ದೇವ್ರು ನಿನ್ನ 3 ವರ್ಷ ಲೇಟಾಗಿ ಹುಡ್ಸ್ಬಾರ್ದಿತ್ತ. ಅಯ್ಯ ಮರ್ತ್ಬಿಟ್ಟೆ ಮುಂದಿಂದ. ಓಕೆ ನೆನ್ಪಾಯ್ತು. ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿ ನನ್ನ ಹೊಡಿತಾಳೆ ಖಚಿತ. ಆಮೇಲೆ ನಿನಗ್ ಅನ್ಸುತ್ತೆ ದೇವ್ರೆ ನನಗಿದು ಬೇಕಿತ್ತಾ. ಬಟ್ ನಿಜವಾಗ್ಲೂ ಈ ರಚ್ಚು ವೇದಿಕೆ ಮೇಲೆ ಬಂದಿರೋದ್ರ ಕಾರಣ ನಿಮ್ಮ ಮುದ್ದಾದ ಲವ್ ಸ್ಟೋರಿ. ಎಕ್ಸಾಕ್ಟ್ಲಿ. ಸೀರಿಯಸ್ಲಿ ಇಟ್ಸ್ ಅ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ. ಆಕ್ಚುಲಿ ನಾನೇನೋ ಹೇಳ್ಬೇಕು. ಅವ್ರೇನೋ ಮದ್ವೆ ಬಗ್ಗೆ ಏನೋ ಹೇಳಿದ್ರಲ್ಲ, ಅವ್ರು ಇನ್ನೊಂದ್ಸರಿ ಹೇಳ್ಬೇಕು. ಇನ್ನೊಂದ್ಸರಿ ಹೇಳಿ. ಹಾ. ಫ್ಯಾಮಿಲಿಗಿಂತ ಬ್ಯಾಚುಲರ್ ಲೈಫ್ ಸೂಪರ್. ಬ್ಯಾಚುಲರ್ 1 ಆಗಿರ್ತಾನೆ, ಸಿಂಗಲ್ 1 ಲಯನ್. ಮದ್ವೆ ಆದ್ರೆ 2 ಆಗ್ಬಿಡ್ತಾನೆ. 2 ಆದ್ರೆ 2 ಅಲ್ಲೇ ದೊಡ್ಡ ಪ್ರಾಬ್ಲಮ್ ಇದೆ. 2 ಕಮಿಟ್ಮೆಂಟ್ 2. ಗಂಡ ಏನಾದ್ರು ಬೇರೆ ಜೊತೆ ಮಾತಾಡ್ತಿದ್ರೆ ಡೌಟ್ 2. ಆಮೇಲೆ ಫೈಟ್ 2. ಆಮೇಲೆ ಸೌಟ್ 2. ಆಮೇಲೆ ಮನೆಯಿಂದ ಗೆಟ್ ಔಟ್ 2. ಇಷ್ಟೆಲ್ಲ ಇದ್ರು ನಾವ್ ಹೇಳ್ಕೊಂಡಿರ್ತೀವಿ ಲವ್ ಯು ಟು. ಈ ಕೌಂಟ್ರ್ ಕೊಡಕ್ಕೆ ನಿಮ್ ಜೊತೆ 2. ಸೊ ಈ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ರಚ್ಚು ವೆರಿ ಬ್ಯೂಟಿಫುಲ್, ಕ್ಯೂಟ್. ನನ್ಗೆ ತುಂಬಾ ಕಷ್ಟ ಆಗ್ತಿದೆ ಮಾತಾಡೋದಕ್ಕೆ. ನೀವಿಬ್ರು ಇಷ್ಟೇ ಖುಷಿಯಾಗಿ ನಿಮ್ಮಿಬ್ರು ಮಧ್ಯ ಪ್ರೀತಿ ಯಾವಾಗ್ಲೂ ಇರ್ಲಿ, ಒಳ್ಳೇದಾಗ್ಲಿ. ನೀವ್ ಈ ಕಡೆ ಬನ್ನಿ. ಎಸ್, ಯು ಬೋತ್ ಆರ್ ಮೆಂಟ್ ಟು ಬಿ ಲೈಕ್ ದಿಸ್. ಗಾಡ್ ಬ್ಲೆಸ್ ಯು ಬೋತ್. ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ಸೋ ಮಚ್. ಮಾಳವಿಕಾ ಮ್ಯಾಮ್, ಮಹಾಸಂಗಮ ಅಂದೇಟ್ಗೆ ಜೋಡಿಗಳೆಲ್ಲ ಬ್ಯಾಚುಲರ್ ಆಗ್ಬಿಟ್ರೆ ಹೇಗೆ? ಇವತ್ತು ಶಶಿನೇ ಬ್ಯಾಚುಲರ್ ತರ ಆಡ್ತಾ ಇದ್ದಾನಲ್ಲ. ಅದು ಬರೀ ಇವತ್ತಿಗೆ ಮಾತ್ರ. ವಾರ ಕರ್ಕೊಂಡು ಹೋಗ್ಬಿಡೋಣ ರಚಿತಾ ನಮ್ ಶೋಗೆ. ನಿಮ್ಮಿಬ್ರು ಡಾನ್ಸ್ ಚೆನ್ನಾಗಿತ್ತು. ಲಾವಣ್ಯ ಇಸ್ ವೆರಿ ಲೈಟ್ ಆನ್ ಹರ್ ಫೀಟ್. ಥ್ಯಾಂಕ್ ಯು ಮ್ಯಾಮ್. ಪ್ರೇಮ್ ಅವರೇ, ನಾನು ಲಾಸ್ಟ್ ಟೈಮ್ ಹೇಳಿದೆ, ಇವ್ರ ಬಗ್ಗೆ ಎಷ್ಟು ನನ್ಗೆ ಗ್ರೇಟ್ ಅನ್ಸುತ್ತೋ ಅವ್ರ ತಂದೆ ತಾಯಿ ಬಗ್ಗೆನೂ ಅಷ್ಟೇ ನನ್ಗೆ ಗ್ರೇಟ್ನೆಸ್ ಅನ್ಸುತ್ತದೆ. ಬಿಕಾಸ್ ಏನಂದ್ರೆ ವಯಸ್ಸಿಗೆ ಬಂದಿರೋ ಹುಡುಗಿನ ಒಂದು ಮನೆಯಲ್ಲೇ ನಂಬಿಕೆ ಇಟ್ಟು ಇರಿ ಅಂತ ಬಿಡೋದಿದೆಯಲ್ಲ, ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ಆ ನಂಬಿಕೆ ನೀವು ಉಳಿಸ್ಕೊಂಡಿದ್ದೀರಾ ಅಷ್ಟೇ ಚೆನ್ನಾಗಿ. ಜೀವ ಕೊಟ್ಟು ನಿಮ್ಮ ಗೆಳತಿನ ಕಾಪಾಡ್ಕೊಂಡಿದ್ದೀರಾ. ತುಂಬಾ ಚೆನ್ನಾಗಿ ಡಾನ್ಸ್ ಪರ್ಫಾರ್ಮ್ ಮಾಡಿದ್ರಿ ಇಬ್ರು. ತುಂಬಾ ಕ್ಯೂಟ್ ಆಗಿದೆ ನಿಮ್ಮ ಜೋಡಿ, ತುಂಬಾ ಮುದ್ದಾಗಿದೆ. ಯಾರ ಕಣ್ಣು ಬೀಳದೆ ಇರಲಿ ನಿಮ್ಮ ಜೋಡಿ ಮೇಲೆ. ಒಳ್ಳೇದಾಗ್ಲಿ ನಿಮ್ಗೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಪ್ರೇಮ್, ಥ್ಯಾಂಕ್ಸ್ ಸೋ ಮಚ್. ನೀವು ಸಕ್ಕದಾಗೇನೋ ಡಾನ್ಸ್ ಮಾಡಿದ್ರಿ. ಇವರಿಬ್ರು ಮೋಸ್ಟ್ ರೊಮ್ಯಾಂಟಿಕ್ ಕಪಲ್ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾನೆ ಇದೀವಿ. ಏನ್ ಗೊತ್ತಾ, ಕೆಲವೊಂದು ರೊಮ್ಯಾಂಟಿಕ್ ಪೋಸ್ಗಳು LED ಬರುತ್ತೆ. ಅದನ್ನ ನಮ್ಮ ರಿಯಲ್ ಜೋಡಿ ಶಶಿ ಹಾಗೂ ಲಾವಣ್ಯ ಈ ವೇದಿಕೆ ಮೇಲೆ ಮಾಡಿ ತೋರಿಸ್ತಾರೆ. ಅದೇ ತರ ಮಾಡೋದಕ್ಕೆ ನಮ್ಮ ಬ್ಯಾಚುಲರ್ಸ್ ಕಡೆಯಿಂದ ಯಾರು ಬರ್ತಾರೆ? ಗಿಲ್ಲಿ ನಟ ಹಾಗೂ ಯಶಸ್ವಿನಿ, ನೀವು ಬನ್ನಿ. ನೋಡ್ರಪ್ಪ, ಒಂದು ಪೋಸಸ್ ಬರುತ್ತೆ. ಫಸ್ಟ್ ಅವ್ರು ಮಾಡ್ತಾರೆ, ಅವ್ರಿಗಿಂತ ಚೆನ್ನಾಗಿ ನೀನ್ ಮಾಡ್ಬೇಕು. ಅಣ್ಣ ಇದು ಬರೀ ಪೋಸ್ ಅಲ್ಲ ಕಣಣ್ಣ, ನನ್ನ ಲವ್ನ ಮಾಡ್ತಾ ಇರೋ ಪ್ರಪೋಸು. ಫಸ್ಟ್ ಪೋಸ್ ಪ್ಲೀಸ್. ಫಸ್ಟ್ ನೀವ್ ಮಾಡಿ. ಇಲ್ಲಿ ಬನ್ನಿ, ಸೆಂಟರ್ ಬನ್ನಿ. 1 2 3 ಟೋಸ್. ಎಸ್ ಎಸ್ ಎಸ್, ವೆರಿ ಗುಡ್. ಈಗ ನೋಡ್ರಪ್ಪ, ಇದರ ನೆಕ್ಸ್ಟ್ ಲೆವೆಲ್. ಈ ಪೋಸ್ಗೆ ಬಾಪ್ ಇವ್ ಮಾಡಿ ತೋರಿಸ್ತಾನೆ. ಬಾ ಮಗ, ನಿನ್ನ ಪ್ರೀತಿನ 1 2 3 ನೋಡಿದ್ರಾ? ಅದನ್ನ ಮಾಡಿ ಅಂದ್ರೆ ಅವ್ರಪ್ಪ ಮಾಡ್ತಾರೆ. ಥ್ಯಾಂಕ್ ಯು. ಒಂದು ಲೆವೆಲ್ಗೆ ಓಕೆ. ಬಾ ನೆಕ್ಸ್ಟ್ ಪೋಸ್. You're ready. ನಮ್ಮ ಹುಡುಗ ಎವರ್ ರೆಡಿ ಶಶಿ.
ನೋಡಿ ಅದೇ ಎಕ್ಸ್ಪ್ರೆಷನ್ ಇರ್ಬೇಕು ಮುಖದಲ್ಲಿ. ಲಾವಣ್ಯ ಹಿಂಗೆ. ವಾವ್, ವೆರಿ ನೈಸ್. ವೆರಿ ಗುಡ್. ಏನ್ ಮಗ ಓಕೆನಾ ಸೊಂಟ? ನೆಕ್ಸ್ಟ್ ಪೋಸ್ ಪ್ಲೀಸ್. ಇಲ್ಲಿ ನೋಡಿ ನಮ್ಮ ಜೋಡಿಗಳು, ರೊಮ್ಯಾಂಟಿಕ್ ಜೋಡಿಗಳು ಇದನ್ನ ಎಷ್ಟು ರೊಮ್ಯಾಂಟಿಕ್ ಆಗಿ ಮಾಡ್ತಾರೆ ಅಂತ. ಬನ್ನಿ ಶಿಷ್ಯ. ಆಲ್ ದಿ ಬೆಸ್ಟ್ ರಾ. ಹೆಂಗೆ ಎಷ್ಟು ಡಿಫಿಕಲ್ಟ್ ಅನ್ನೋ ಸ್ಟೆಪ್ನು ಎಷ್ಟು ಆರಾಮಾಗಿ ಮಾಡಿದ್ರಲ್ವಾ? ಫೀಲ್ ಮಾಡ್ಕೊಂಡ್ ಮಾಡೋದು. ಇರಮ್ಮ, ಅವ್ರು ಸಲೀಸಾಗಿ ಮಾಡಿದ್ರು, ಇವ್ರು ಒಬ್ಬರೇ ತುಳಿದ್ರು. ಅಲ್ಲಿ ಅವರಿಗೆ ತುಂಬಾ ಜನ ಇದಾರೆ ತುಳಿಯಕ್ಕೆ. ಪಾಪ ನೀನ್ ಇಷ್ಟು ದೇವ್ರ ನಿಲ್ಸ್ಕೊಂಡ್ ಬಾ ಮಗ, ಮಲ್ಕೋ ಮಗ. ನಿನ್ಗೆ ಯಾಕೋ ನಾನು ಇದೀನಲ್ಲ ಮಗ ನಿನ್ಗೆ. ಎಸ್ ಗರ್ಲ್ಸ್ ಪ್ಲೀಸ್ ಕಾ. ಅಯ್ಯೋ ದೇವ್ರೇ, ಮ್ಯೂಸಿಕ್. ಅನಿಸುತ್ತಿದೆ ಯಾಕೋ ಎಂದು ಬಾರು ನನ್ ಮಗನಲ್ಲಿ ಸೇಡಿಗೆ ಸೇಡು. ಮಲ್ಕೊಳ, ಏಯ್ ಮಲ್ಕೊಳ ಮಗನೇ. ಅಷ್ಟೇ. 1 2 3 ಗೋ. ನೀವೇನ್ ಅನ್ಕೊಂಡಿದ್ರಿ? ಅವ್ನಿಗೆ ಕಷ್ಟ ಕೊಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀರಾ? ಅವ್ನಿಗೆ ಒಳ್ಳೆ ಮಸಾಜ್ ಸಿಗ್ತಾ ಇದೆ. ಅವ್ನ ಫೀಲಿಂಗ್ ಅದು. ಮಗ ಮಸಾಜ್ ಹೇಗಿದೆ ಮಗ? ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಮೂಲ್ಯವಾಗಿದೆ ಅಂತ ಬಹಳ ಖುಷಿ ಆಯ್ತು. ಆಕ್ಚುಲಿ ತುಂಬಾ ಚೆನ್ನಾಗಿ ತುಳಿದಿ ಅಂತೆ. ನಿಮ್ಮಿಬ್ಬರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಕೂತ್ಕೊಂಡಿರೋ ಸಂಜನಾ ಇಲ್ಲೇ ಹೆಸರು ಬಿಡ್ಬೇಕು. ಗೋಪರಿ ಬಟ್ ನಿಜವಾಗ್ಲೂ ನೀವು ಒಂದು ಪ್ರೀತಿಗೆ ಅರ್ಥ ಕೊಟ್ಟಿದ್ರ. ನೀವು ಆಲ್ ದ ವೆರಿ ಬೆಸ್ಟ್. ತುಂಬಾ ಚಿಕ್ಕ ವಯಸ್ಸಲ್ಲೇ ತುಂಬಾ ದೊಡ್ಡ ಮೆಸೇಜ್ ತಲುಪಿಸಿದ್ರಿ ಎಲ್ರಿಗೂ. ಗಾಡ್ ಬ್ಲೆಸ್ ಯು ಶಶಿ. ಆಕ್ಚುಲಿ ಒಂದು ಹೆಣ್ಣಿಗೆ ಬೇಕಾಗಿರೋದು ಆಭರಣಗಳಲ್ಲ, ಈ ತರ ಒಂದು ಆಭರಣ ಅಷ್ಟೇ. ಎಕ್ಸಾಕ್ಟ್ಲಿ. ಸೊ ಈ ಗೇಮ್ ಅಲ್ಲಿ ವಿನ್ನರ್ಸ್ ಆಗಿರೋದು ನಮ್ಮ ರಿಯಲ್ ಜೋಡಿ ಶಶಿ ಹಾಗೂ ಲಾವಣ್ಯ. ಈ
ಜೋಶಲ್ಲಿ ಒಂದು ಒಳ್ಳೆ ಸುಂದರವಾದಂತ ಆಟದ ಮೂಲಕ ನಾವು ಮಹಾಮನೋರಂಜನೆ ಯಾಕೆ ಶುರು ಮಾಡಬಾರ್ದು ಹೇಳಿ? ಕರೆಕ್ಟ್ ಆಗಿ ಹೇಳಿದ್ರಿ ಶ್ವೇತು, ಖಂಡಿತ ಶುರು ಮಾಡ್ಲೇಬೇಕು. ಅಂತಿಂತ ಆಟ ಅಲ್ಲ ಇದು. ಈ ಆಟದ ಹೆಸರು ಓಪನ್ ಹೇರು ಬಿಟ್ಕೊಂಡು. ನಮ್ಮ ಜೋಡಿ ಟೀಮ್ ಇಂದ ಯಾರು ಬರ್ತಿದ್ದಾರೆ ಅಂತಂದ್ರೆ ಪ್ರೀತಿಯಿಂದ ಸ್ವಾಗತಿಸಿ ನಮ್ಮೆಲ್ಲರ ನೆಚ್ಚಿನ ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರ ಪಂಡಿತ್ ಮೇಡಮ್. ಇವರಿಗೆ ಟಕ್ಕರ್ ಕೊಡೋಕೆ ನಮ್ಮ ಬ್ಯಾಚುಲರ್ ಟೀಮ್ ಇಂದ ಬರ್ತಾ ಇದ್ದಾರೆ ಚಾಕ್ಲೇಟ್ ಬಾಯ್ ಸೂರಜ್ ಹಾಗೂ ನೈಸ್ ಮಾಡುವಂತ ಐಸು. ಆಟ ಏನು ಅಂತಂದ್ರೆ ಅಕೋಲ್ ಒಂದಷ್ಟು ಬಲೂನ್ಗಳು ಈ ಕಡೆನೂ ಇದೆ ಈ ಕಡೆನೂ ಇದೆ. ಈಗ ಪಾರ್ಟ್ನರ್ಗಳು ಇಲ್ಲಿ ಚೇರ್ ಮೇಲೆ ಕೂತಿರ್ತಾರೆ. ಓಕೆ, ನೀವುಗಳು ಹೋಗಿ ಆ ಬಲೂನ್ ನ ತಗೊಂಡ್ ಬಂದು ಒಂದೊಂದಾಗಿ ಅವರ ತಲೆ ಕೂದಲಿಗೆ ಕಟ್ತಾ ಹೋಗ್ಬೇಕು. ಇದಕ್ಕೆ ನಿಮ್ಗೆ 3 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಯಾವ ಜೋಡಿ ಇರೋ ಬರೋ ಬಲೂನ್ ಎಲ್ಲ ತಂದು ಖಾಲಿ ಮಾಡಿ ಕೂದಲಿಗೆ ಕಟ್ತಾರೋ ಆ ಜೋಡಿನ ವಿನ್ನರ್ ಜೋಡಿ ಅಂತ ಅನೌನ್ಸ್ ಮಾಡ್ತೀವಿ. ಆರಾಮ್ ಸೆ ಐಸು ಯು ಪ್ಲೀಸ್, ದಿಸ್ ಇಸ್ ಯೋರ್ ಸಿಂಹಾಸನ, ಯು ಸಿಟ್. ನಿಮ್ಮ ಸಮಯ ಶುರು ಆಗತ್ತೆ. 3, 2, 1 go. Come on guys, come on. ಕೂದಲು ತುದಿಗೆ ಕಟ್ಟಿ. ತುದಿಗೆ ಕಟ್ಟಿ. ವಾವ್, ಏನಿದೆ ಇಲ್ಲಿ? ತುದಿಗೆ ಎಲ್ಲಿ ಬೇಕಾದ್ರೂ ಕಟ್ಬೋದು. ತುದಿಗೆ ಇಲ್ಲ ವೆರಿ ಕ್ಯೂಟ್. Go on. Yes, 3. ಈಗ ಐದನೇ ಬಲೂನ್ ಇಲ್ಲಿ ರಮೇಶ್ ಪಂಡಿತ್ ಸರ್. ಅಲ್ಲೇ ಬೇಡ ಕಣೋ, ಬೇರೆ ಕಡೆ ಇತ್ತು. ಬೇರೆ ಕಡೆ ಇಲ್ಲಿ ತೆಗಿ. ಬೇಗ ಸರ್, ಬೇಗ. ಆರನೇದು, ಇಲ್ಲೂ 6. 1, 2, 3, 4, 5, 6. ಈ ತರ ಹೇರ್ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಇವಾಗ ನೋಡ್ತಾ ಇದ್ದೀನಿ ನಾನು. ಸರ್ ನಿಲ್ಬೇಕದು. ಐಶ್ವರ್ಯ ಸೂಪರ್ ಐಶ್ವರ್ಯ. ಓ, ಇನ್ನ 2 ಕಟ್ರೆ ಐಶ್ವರ್ಯ ಮೇಲಿರ್ತಾಳೆ, ಹಾರ್ಕೊಂಡು ಹೋಗ್ಬಿಡ್ತಾಳೆ. ಕಮಾನ್ ಸೂರಜ್, ಕಮಾನ್, ಪಿಂಕ್ ಕಲರ್ ಎಲ್ಲ ಹಾಕು. ಚೆನ್ನಾಗಿ ಮೇಲೆ ಹೋಗುತ್ತದೆ ಸರ್. ಕೂದಲು ಹೇಗೆ ನಿಂತಿದೆ ಅದು ಕೂಡ ಲೆಕ್ಕಕ್ಕೆ ಬರುತ್ತೆ ನೋಡಿ. ತುದಿ ಕಟ್ಟಿ, ಅದಕ್ಕೆ ಹೇಳ್ತಾ ಇರೋದು. ತುದಿ ಕಟ್ಟಿದ್ರೆ ನೋಡಿ ಹೀಗೆ ನಿಲ್ಬೇಕು. ಸೂರಜ್ ಅಲ್ಟಿಮೇಟ್ ಮಗನೇ, ಅಲ್ಟಿಮೇಟ್. ಅಯ್ಯೋ, ಕಾಂಬಿನೇಷನ್, ಪಿಂಕ್ ಕಾಂಬಿನೇಷನ್, ಬ್ಲೂ ಕಾಂಬಿನೇಷನ್, ಫ್ಯಾಂಟಾಸ್ಟಿಕ್. ಆಕ್ಚುಲಿ ಏನ್ ಗೊತ್ತಾ, ಈ ಐಡಿಯಾ ನಿಮ್ಗೆ ಗೊತ್ತಿದ್ದಿದ್ರೆ ಶ್ವೇತು ನೀನು ಟ್ರೈ ಮಾಡ್ಬೋದಿತ್ತಲ್ವಾ? ನೀನ್ ಕಟ್ತಿದ್ಯಾ? ನನ್ಗೆ ನಾನು ಕಟ್ತಿದ್ದೆ ನಿಮ್ಗೆ. ಲಾಸ್ಟ್ 1 minute to go. 1, 2, 3, 4, 5, 6, 7, 8, 9, 10, 11, 12, 13. ಇಲ್ಲಿ 14. ಇಲ್ಲಿ 13 ಆಗಿದೆ. Come on, Suraj, ಬಿಡ್ಬೇಡ. 10, 9, 8, 7, 6, 5, 4, 3, 2, 1. Time up. ಎನ್ಸೋಕ್ಕೂ ಮುಂಚೆ ಫಸ್ಟ್ ನಿಂತ್ಕೊಳ್ಳಿ, ಬನ್ನಿ ಇಬ್ರು. ಓ ಮೈ ಗಾಡ್, ಏನ್ ಚಂದ ಕಾಣಿಸ್ತಾ ಇದ್ರೆ ಅಂದ್ರೆ ಬ್ಯೂಟಿಫುಲ್. ಈ ತರ ಹೇರ್ ಸ್ಟೈಲ್ ಪ್ರಪಂಚದಲ್ಲಿ ಯಾರಿಗೂ ಇರಕ್ ಸಾಧ್ಯನೇ ಇಲ್ಲ. ಇವರಿಬ್ರು ಕೈಯಿಂದ ಒಂದು ರ್ಯಾಪ್ ವಾಕ್ ಮಾಡಿದ್ರೆ ಎಷ್ಟು ಸಕ್ಕತ್ತಾಗಿರುತ್ತಲ್ವಾ? ಫಸ್ಟ್ ಸುನೇತ್ರ ನೀನು ಹೋಗ್ಬೇಕು, ಆಮೇಲೆ ಐಸು ಹೋಗ್ತಾಳೆ. ಗೋ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ್ವೆ. ಜೀವ ಚಂದಂತದೆ, ಬಾಡಿ ಮಂತದೆ, ಜೀವ ಚಂದಂತದೆ.
ಫನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಸುನೇತ್ರ ಅಂತೂ ಹಾರಕ್ ಸಾಧ್ಯ ಇಲ್ಲ, ನೀನು ಹಾರೋ ಎಲ್ಲ ಸಾಧ್ಯತೆ ಇದೆ ಐಸು, ಬಟ್ ನಿಜವಾಗ್ಲೂ ಅಲ್ಟಿಮೇಟ್. ಈಗ ರಮೇಶ್ ಸರ್ ಇಲ್ಲಿ ನೋಡಿ, ಈ ತರ ಯಾವತ್ತಾದ್ರೂ ನಿಮ್ ವೈಫ್ ನ ನೋಡಿದ್ರ ನೀವು? ಖಂಡಿತ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಹೇಳಿ. ಹಿಂಗೆ ಇರು ಸುನೇತ್ರ, ದಿನ ನೀವು ಬಲೂನ್ ಕಟ್ಬೇಕು. ಈಗ ಇಲ್ಲಿ ನೋಡಿ ಸುನುಮಾ ಇಲ್ಲಿ ನಿಂತಿದ್ದಾರೆ, ಇಲ್ಲಿ ನೋಡ್ಕೊಂಡು ಅವ್ರು ಹೇಗ್ ಕಾಣ್ತಾ ಇದಾರೆ ಅಂತ ಒಂದ್ 2 ಸಾಲುಗಳು ಹಾಗೆ ಬಿಡಿ ನೋಡೋಣ. ಈ ಹೇರ್ ಸ್ಟೈಲ್ ಅಲ್ಲಿ ನಿನ್ನ ಒಂಥರ ನಿರಾಭರಣ ಸುಂದರಿ ಸುನೇತ್ರ. ಆಹಾ, ವೆರಿ ಬ್ಯೂಟಿಫುಲ್. ಪಂಡಿತ್ ಯಾವಾಗ್ಲೂ ಹಾಗೆ ನೋಡಿ, ಈಗ ನಮ್ಮ ಸೂರಜ್ ವರ್ಣಿಸ್ತಾನೆ ಐಸುನ. ನಾ ನಿನಗೆ ನೀ ನನಗೆ ಜೇನಾಗೋಣ, ರಸದೈವ ಗಂಗೆಯಲ್ಲಿ ಮೀನಾಗೋಣ, ಹಣ್ಣಾಗೋಣ, ಹೂವಾಗೋಣ, ಆಪಲ್ ಆಗೋಣ, ಮುಸುಂಬಿ ಆಗೋಣ, ಬೇಲ್ಪುರಿ ಆಗೋಣ, ಶೇವ್ಪುರಿ ಆಗೋಣ. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾಳ್ವಿಕ ಮ್ಯಾಮೇ ಹೇಳ್ಬೇಕು ಆಕ್ಚುಲಿ. ಆದ್ರೆ ಅದಕ್ಕೂ ಮುಂಚೆ ಎಷ್ಟು ಕಟ್ಟಿದಾರೆ ಅಂತ ಎಣಿಸ್ಬೇಕು ನಾವು. 1 2 3 4 5 6 7 8 9 10 11 12 13 14 ಅಲ್ವಾ? 16 ಇಲ್ಲಿ 13 ಇದೆ, ಆರೋಗಿದ್ 3. ಕೇಳಿ, ಇಲ್ಲೊಂದು ರೂಲ್ ಏನಂದ್ರೆ ಏನಕ್ಕೆ ವಾಕ್ ಮಾಡಿಸಿದ್ವಿ ಗೊತ್ತಾ? ಕರೆಕ್ಟ್ ಆಗಿ ಕಟ್ಟಿದ್ರು ಇಲ್ವೋ ಅಂತ. ಸರ್ ಇದು ವೆರಿ ಕ್ಲಿಯರ್ ಆಗಿದೆ, ಹತ್ರ ಬನ್ನಿ. ಅಂಡ್ ದ ವಿನ್ನರ್ ಈಸ್ ನನ್ ಅದರ್ ದನ್ ದ ವೆರಿ ಬ್ಯೂಟಿಫುಲ್ ಐಶ್ವರ್ಯ. ಇದು ಇಲ್ಲಿಗೆ ಮುಗ್ದಿಲ್ಲ, ಹೌದು, ಇನ್ನೊಂದು ಜೋಡಿ ಬರುತ್ತೆ ಈಗ. ಈಗ ಭರ್ಜರಿ ಟೀಮ್ ಇಂದ ಬರ್ತಾ ಇದೆ ಉಮೇಶ್ ಕಿನ್ನಾಳ್ ಹಾಗೂ ರಶ್ಮಿ. ಬನ್ನಿ. ಓಕೆ, ಜೋಡಿ ಟೀಮ್ ಇಂದ ಬರ್ತಾ ಇದ್ದಾರೆ ಆನಂದ್ ಹಾಗೂ ಚೈತ್ರ. ನಿಮ್ಗೆ ಆಕ್ಚುಲಿ ನೋ ಇದು ನಿಮ್ ಗೆಲುವಲ್ಲ ಅಂತ ಹೇಳ್ತಿದ್ದಿ, ಆದ್ರೆ ಅದಕ್ಕೆ ಇನ್ನೊಂದು ಗೆಲುವು ನಮ್ ಕಡೆಯಿಂದ ಆದ್ರೆ ಬೆಸ್ಟ್ ಆಫ್ 2 ಇದು. ಹೌದು. ಓಕೆ, ನಿಮ್ಮ ಸಮಯ 3 2 1 ಗೋ. ಬೇಗ 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 ಬೇಗ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಏ ಬೇಗ ಕಣ, ಗಟ್ಟಿಗೆ ಆಗ್ಬೇಕು, ಫುಲ್ ನಿಲ್ಬೇಕು. ತುಂಬಾ ಎತ್ತರಕ್ಕೈತೆ, ಗುಡ್ ಗೋಯಿಂಗ್ ಗುಡ್. ಕಿನ್ನಾಳ ಬಿಡ್ಬೇಡ ಮಗ, ಎಡ್ಜು ತಗೋ ಮಗ, ಹಿಂಗೆ. ಆನಂದ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾಡ್ತಾ ಇದ್ದಾನೆ. ಕಮಾನ್, ವೆರಿ ಗುಡ್ ಜಾಬ್, ವೆರಿ ಗುಡ್ ಜಾಬ್ ಗೈಸ್. ಓಹೋ, 4. ಹೆಂಗೆ ನಮ್ ಭರ್ಜರಿ ಬ್ಯಾಚಸ್. ಮಗ ಒಂದೇ ಕಡೆ ಮಗ, ಇಲ್ಲಿ ಈ ಕಡೆ ಕಟ್ಲಾ. ಸುತ್ತಲೂ ಕಟ್ಟು. ವೆರಿ ಗುಡ್ ವೆರಿ ಗುಡ್ ಕಣ. ಒಂದು ಲೀಡ್ ಅಲ್ಲಿ ಇದ್ದಾನೆ ಕಿನ್ನಾಳ ಈಗ. ಏನೋ ಹುಡುಗಿ ಕರೀತಾ ಇದ್ದಾಳೆ. ನೋ ಡಿಸ್ಟ್ರಾಕ್ಷನ್. ಡಿಸ್ಟ್ರಾಕ್ಟ್ ಆಗ್ಬೇಡಿ, ನಮ್ ಕೆಲಸ ಡಿಸ್ಟ್ರಾಕ್ಟ್ ಮಾಡೋದು. ಬರೀ ನಿಮ್ ಹೆಂಡತಿ ಬಗ್ಗೆ ಮಾತ್ರ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಪರರ ಬಗ್ಗೆ ಯೋಚನೆ ಮಾಡೋದು. ಬೇಡ, ಪರರ ಚಿಂತೆ ಬೇಡ ಇವತ್ತು, ಸ್ಪೆಷಲಿ ಬ್ಯಾಚುಲರ್ ಚಿಂತೆ. ಈ ಕಡೆ ಎತ್ತಲ, ಈ ಕಡೆ ನೋಡು. ವೆರಿ ಗುಡ್ ವೆರಿ ಗುಡ್. ಏನ್ ಬೇಕಾದ್ರೂ ಆಗ್ಲಿ ಮಗ, ಗಂಟು ಕಟ್ಕೊಂಡು ಚಿಂತೆ ಇಲ್ಲ. ಏನೆಲ್ಲ ಕಟ್ಟಂಗಿಲ್ಲ, 3 ವರ್ಷದ ಕಟ್ಟಂಗಿಲ್ಲ. 10
9, 8, 7, 6, 5, 4, 3, 2, 1. Time up. ಇಬ್ರು ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಹೇಗ್ ಕಟ್ಟಿದ್ರು ಕೂಡ ಲೆಕ್ಕಾಚಾರ ತಗೋತೀವಿ. ಅವ್ರು ಹೇಗ್ ಕಟ್ಟಿದಾರೆ ಅದು ನೋಡೋಕ್ಕೂ ಮುನ್ನ ನೀವೊಂದು ಫ್ಯಾಷನ್ ವಾಕ್ ಮಾಡಬೇಕು. ವಾಕ್ ಮಾಡಿ ಬಂದ ಮೇಲೆ ಇನ್ನೂ ಬಲೂನ್ಸ್ ಹಾಗೆ ಇದೆಯೋ ಅಥವಾ ಹಾರೋ ಇತ್ತು ಇವೆಲ್ಲವೂ ಕೂಡ ಲೆಕ್ಕ ತಗೋತೀವಿ. ಪ್ಲೀಸ್ ದಯವಿಟ್ಟು ಇಬ್ರು ಬನ್ನಿ. ಗುಡ್ ಜಾಬ್ ಗೈಸ್. ಇಲ್ಲಿ ನೋಡಿ ಆನಂದ್ ಅವ್ರು ಹೇಳ್ತಾರೆ ಅವ್ರ ಹೆಂಡತಿ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ಅಂತ ಒಂದ್ಸಲ ಹೇಳ್ಬಿಡಿ. ನಮ್ಗೆ ಹಿರಿಯರೊಬ್ರು ಹೇಳಿದ್ರು, ಸಂಸಾರ ಸರಾಗವಾಗಿ ಆಗ್ಬೇಕು ಅಂದ್ರೆ ಗಂಡ ನಾರದನ ಹಾಗಿರ್ಬೇಕಂತೆ. ಅಲ್ಲಿ ಅಮ್ಮ ಹೇಳಿದ್ರು ನಾರಾಯಣ ನಾರಾಯಣ ಅಂತ, ಇಲ್ಲಿ ಹೆಂಡತಿ ಹೇಳಿದ್ರು ನಾರಾಯಣ ನಾರಾಯಣ ಅಂತ. ಅವಾಗ ಸರಾಗವಾಗಿ ನಡೆಯುತ್ತಂತೆ ಸಂಸಾರ. ಹಲೋ, ಅಲ್ಲಿ ಕೂತ್ಕೊಂಡಿರೋದು ಲವ್ಲಿ. ಕೇಳೋ, ಇವೆಲ್ಲ ಯಾವಾಗ್ಲೂ ಕಲ್ತ್ಬಿಟ್ಟಿದ್ದಾರೆ ನಮ್ ಗುರು. ನಾರಾಯಣ ನಾರಾಯಣ ಅಲ್ವಾ? ಈ ಕಡೆ ನೀನ್ ಹೇಳೋ ಮಗ ರಶ್ಮಿ ಹೆಂಗ್ ಕಾಣಕತ್ತಾಳೆ. ಹೆಂಗ್ ಹೇಳಿ ನೀ ಹೆಂಗ್ ಕಾಣಕತ್ತಿ ಅಂತ ಹೇಳಿ. ನಾನ್ ನೋಡೋ ಕಣ್ಣು ನೀನು, ನಾ ಉಸಿರಾಡೋ ಮೂಗು ನೀನು. ಹೆಂಗ್ ಹೇಳಿ ನೀ ಹೆಂಗ್ ಕಾಣಕತ್ತಿ ಅಂತ ಹೇಳಿ. ಅಲ್ಲೇ ನಿಲ್ಸ್ಬಿಡು ಮಗನೇ. ಇಲ್ಲಿ ನೋಡಿ ವರ್ಣಿಸ್ತಾ ಇದಾರೆ. ಓ ಎಂಥ ಸೌಂದರ್ಯ ಕಂಡೆ, ಓ ಎಂಥ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೇನಾ, ಓ ಎಂಥ ಸೌಂದರ್ಯ ಕಂಡೆ. ಈ ಪ್ರೀತಿ ತರ್ಕೊಳಕ್ ಆಗ್ತಿಲ್ಲಪ್ಪ ನನಗೆ. ಇಲ್ಲಿ ಎಂತ ಸೌಂದರ್ಯ ಕಣ್ಣೆ ಅಂತ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರೆ ಅವರು. ಮೂಗಲ್ ಹೇಳ, ಕಿವಿಲ್ ಹೇಳ, ಇದು ಬ್ಯಾಚುಲರ್ಸ್. ಅವ್ರು ಯಾವ್ದ್ರಲ್ಲೋ ಹೇಳ್ತಾರೆ. ನಿನ್ ಯಾಕಮ್ಮ ನಾವ್ ಹೇಳಿದ್ಮೇಲೆ ಹೇಳ. ನಿನ್ ಪರವಾಗಿ ಅವನು ಹೇಳ್ತಾನಂತ ನೋಡು. ತಂಗಾಳಿಯಲ್ಲಿ ನಾನು ಕಿತ್ತೋಗ ನನ್ನ ಮಗನೇ, ಬಡವ ನನ್ನ ಮಗನೇ, ಹಲ್ಕ ನನ್ನ ಮಗನೇ, ನಿನ್ ಕಾಲು ಬಿದ್ದೋಗ, ನಿನ್ ಕೈ ತೇದೋಗ, ನಿನ್ ನಾಲ್ಗೆ ನಿಂತೋಗ, ನಿನ್ ಬಾಯಿ ಗುಲಾಬಿ. ಚಂದುಳ್ಳ ಚೆಲುವಿ ನಿನ್ನ ಅಂದಾಳದ ಮ್ಯಾಗಿನ ಬ್ರಹ್ಮ ಕಳಶಾನ ಸುರದ ನಂಬೇಲಿ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಇಲ್ಲಿ ಕೌಂಟ್ ಮಾಡ್ಬೇಕು ಅಂದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 18. ನೋಡಿ ಒಂದ್ಸಲ 2 ಕಟ್ಟಿದ್ದಾರೆ. ಒಂದೇ ಇಟ್ಗೆ 3 ಬಲೂನ್ಸ್ ಕಟ್ಟಂಗಿಲ್ಲ. ಶಾಂತಿ ನಾವ್ ಹೇಳಲ್ಲ, ಜಡ್ಜಸ್. ಅದೇನಂದ್ರೆ ನಾನು ನಿಜ ಹೇಳ್ತೀನಿ, ಒಂದೊಂದು ಬಲೂನ್ ಕಟ್ತಾ ಇದ್ರು, ಅದು ಬಲೂನ್ ಏನಾಗಿದ್ರೆ ಜಾಯಿನ್ ಆಗ್ಬಿಡಿ. ಹೌದು ಕಣ. ಈಗ ಮಾಳವಿಕೆ ಮೇಡಮ್ ಸತ್ಯ ಅಂದ್ರೆ ಮಾಳವಿಕೆ ಮೇಡಮ್, ಮಾಳವಿಕೆ ಮೇಡಮ್ ಸತ್ಯ ಜಾಯಿನ್ ಆಗ್ಬಿಡಿ ಮೇಡಮ್. ಇಲ್ಲಿ ಗೆಲ್ಲರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮೋಸ ಬನ್ನಿ ನೋಡಿ, ಇವರು ಸೇರಿದ್ದಾರೆ ನಮ್ಮ ಪ್ರತಿಭಟನೆಗೆ. ನೋಡಿ ಸಪೋರ್ಟ್ ಮಾಡ್ತಿದ್ದಾರೆ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಈ ಕಡೆ ಆ 3 ಬಲೂನ್ ಊಫಿ ಮಾಡಿದ್ರು ಒಂದು ಬಲೂನ್ ಎಕ್ಸ್ಟ್ರಾನೇ ಇದೆ ಅಲ್ಲಿ. ಹೆಂಗೆ? 16 ಇದೆ ಅಲ್ಲಿ. 16 ಅಲ್ಲೂ ಇದೆ, ಇಲ್ಲೂ 16 ಇದೆ. ತೀರ್ಪು ಕೊಟ್ಟಾಗಿದೆ. ಇಲ್ಲಿ ಮೋಸ
ರಚ್ಚು ಆ ಸಾಂಗ್ ಪ್ಲೇ ಮಾಡಿ ನನ್ನ ಎದೆ ಮುಟ್ಟಿದ್ರು. ನೀವು ಗೇಮ್ ಗೆದ್ದಿದ್ದೀರಾ. ನಾವು ಜಿ ಕುಟುಂಬದವರಾಗಿ ಇಡೀ ಕರ್ನಾಟಕದ ಜನತೆ ಮನಸ್ಸನ್ನ ಗೆದ್ದಿದ್ದೀವಿ. ನಾವು ಯಾವ ಕುಟುಂಬ? ನಾವು ಸದ್ಯಕ್ಕೆ ಈ ಕುಟುಂಬನೇ. ಏನ್ರು ಬ್ಯಾಚುಲರ್ಸ್ ಹೌದಾ? ಹೌದಾ? ರಚ್ಚು ಬಿಟ್ಕೊಡೋದ್ರಲ್ಲಿ ನಮಗೆ ನಾವೇ ಸಾಟಿ. ನೀನ್ ಬಿಡ್ಕೊಡ, ನಾವ್ ಬಿಡ್ಕೊಡಲ್ಲ. ರಚ್ಚು ಈಗ ತೀರ್ಮಾನ ಕೊಡೋದಕ್ಕೆ ನಮ್ಮ ಜಿ ಕುಟುಂಬದ ಬದುಕು ಜಟಕ ಮೇಡಮ್, ನಮ್ಮ ಬದುಕಿಗೆ ಸ್ವಲ್ಪ ತೀರ್ಪು ಕೊಡಿ. ಈಗ ಹೇಳ್ತಾರೆ ಮಾಳ್ವಿಕೆ ಮೇಡಮ್. ಈಗ ಒಟ್ಟು ಸಂಖ್ಯೆ ತಗೊಳ್ಳೋದಾಗಿದ್ರೆ ಈ ಕಡೆನೆ ಜಾಸ್ತಿ ಇದ್ದಿದ್ದು. ಅದ್ರಲ್ಲಿ ಒಂದ್ ಸಣ್ಣ ತೊಡಕಿದೆ. ಏನಾಯ್ತು ಅಂತ ಹೇಳ್ತೀನಿ. ಇಲ್ಲಿ ಬನ್ನಿ, ಮುಂದೆ ಬನ್ನಿ ನೀವು. ಅಲ್ಲಿ ನೋಡಿ, ಅದು 2 ಒಟ್ಟಿಗೆ ಬಂತು. 2 ಅಲ್ಲ 3. ಜಿ ಕುಟುಂಬದವ್ರಿಗೆ ನಾವು ಗೆಲ್ಲಿ ನಿಂತಿತ್ತು, ಅದಕ್ಕೆ ಹೀಗ್ ಕಟ್ಟಿದ್ದಾರೆ ಬಲೂನ್. ಇದನ್ನ ಡೆಲಿಬ್ರೇಟ್ ಆಗಿ ಮಾಡಿದ್ದಲ್ಲ, ಹಾಗಿದೆ. ಅದಕ್ಕೆ ಅವ್ರು ಹಾಗೆ ತಂದು ಕಟ್ಟಿದ್ದಾರೆ. ಆದ್ರೆ ಈ ಕಡೆನೂ ಏನು ಮೋಸ ಇಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಇಬ್ರು ವಿನ್ನರ್ಸ್. ಥ್ಯಾಂಕ್ ಯು. ಮಾಳವಿಕಾ ಮೇಡಮ್ ಇಬ್ರು ವಿನ್ನರ್ಸ್ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮೊದಲನೇ ಗೆಲುವು ನಮ್ದಾಗಿರೋದ್ರಿಂದ, 2ನೇ ಗೆಲುವು ನಮಗೂ ಬಂದಿರೋದ್ರಿಂದ 1 ಪಾಯಿಂಟ್ 2 ಪಾಯಿಂಟ್, ವಿಚ್ ಮೀನ್ಸ್ ಗೆದ್ದಿದ್ದು ಭರ್ಜರಿ ಬ್ಯಾಚುಲರ್. ಈಗ ಇಷ್ಟು ದಿವಸ ಏನೇನೋ ಲೈಫಲ್ಲಿ ಬಚ್ಚಿಡ್ತಾ ಬಂದಿದ್ಯಾ ಅಲ್ವಾ ನೀನು? ನಾನು ಹಲೋ ಶ್ವೇತು, ನನ್ ಜೀವನನೇ ಒಂದು ಓಪನ್ ಬುಕ್ ಶ್ವೇತು. ಅಲ್ಲಿ ಬಚ್ಚಿಡಕ್ಕೆ ಮುಚ್ಚಿಡಕ್ಕೆ ಏನು ಇಲ್ಲ ತಾಯಿ. ಹೌದಾ? ಯಾಕೆ ಈ ಪ್ರಶ್ನೆ ಹೇಳಿದ್ದು? ಯಾಕೆ ಅಂತಂದ್ರೆ ಒಂದೊಂದೇ ಬಚ್ಚಿಟ್ಟ ಮಾತು ಅಂತ ತಮ್ಮ ಭಾವನೆಗಳನ್ನ ಸ್ವರಗಳ ಮೂಲಕ ಹೇಳ್ಕೊಡೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಸರಿಗಮಪ ಖ್ಯಾತಿಯ ಅಶ್ವಿನ್ ಶರ್ಮಾ ಹಾಗೂ ಐಶ್ವರ್ಯ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ದಿಸ್ ರಿಯಲ್ ಗುಡ್ ಚಾಲೆಂಜ್. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ. ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ. ಸೋಲುವುದು ಹೃದಯ ಹೀಗೇಕೆ, ತಿಳಿದು ನಗುವೆ ನೀನೇಗೆ. ಮಾತಾಡು ಓ ಮೌನ, ಮಾತಾಡು. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ. ಸುಳ್ಳು ಸುಳ್ಳೆ ಮುನಿಸು, ಆ 100 ಕಳ್ಳ ಕನಸು. ಆ ಮುಸ್ಸಂಜೆ ಮಬ್ಬಲ್ಲಿ ಮುತ್ತಿಟ್ಟೋರ್ಯಾರು. ಹಿನ್ನೆನಿಂದ ಮುತ್ತು ನಂದ ಬಗೆಹರಿಯದ ಬೋಗಟು ಇದು. ಅಪ್ಪಿಕೊಂಡ ಆ ಮಧುರ ಮಾನಗಳಿಗೆ ಬಿಸಿ ಉಸಿರಾಯಿ ಮೊದಲು ಹೆಸರು ಬಿಸುಗಟ್ಟಿದ್ಯಾರು. ವಿರಹದಲ್ಲಿ ಅಡಗಿದೆಯೋ ಸನಿಹದಲ್ಲಿ ಆಗಿದೆ ವಿರಹ. ಹೇಳುವೆಯ ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ. ನನ್ನಿಂದ ನಾ ದೂರ
ರಸ ನೀ ಸಿಕ್ಕಾಗ ಮಾತಾಡು ಮಾತೆಲ್ಲ ಬೇರೆ ಸುಳ್ಳನ್ನು ಕಲಿಸುವುದೇ ಕನಸು ಅದನ್ಯಾಕೆ ಬಯಸಿದೆ ಮನಸ್ಸು ಹೇಳುವೆಯ ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೈ ಗುಡ್ನೆಸ್ ಏನಪ್ಪ ಧ್ವನಿ ಏನಪ್ಪ ಮೈ ಗುಡ್ನೆಸ್ ಫ್ಯಾಂಟಾಸ್ಟಿಕ್ ಬೋತ್ ಬರ್ಲಿ ಜೋರ್ ಚಪ್ಪಾಳೆಗೆ ಹಾರ್ಟ್ಗೆ ಕಚ್ಗುಳಿ ಇಟ್ಟಂಗಿತ್ತಪ್ಪ ನಮ್ಮ ಜೋಡಿಗಳು ಅವ್ರೊಂದು ಕಮೆಂಟ್ ಹೇಳ್ತಿದ್ರು ನೋಡಿ ಮದುವೆ ಆಗಿಲ್ಲ ಅಂದ್ರೆ ಜೋಶ್ ಹೆಂಗಿರತ್ತೆ ಹಂಗೆ ಮದುವೆ ಆದ್ಮೇಲೆ ಸಪ್ಪೆ ಕೂತವ್ರೆ ಅಂತ. ಸಪ್ಪೆ ಅಲ್ಲ, ಅವರು ಹಾಡನ್ನ ಫೀಲ್ ಮಾಡ್ತಾ ಇದ್ರು, ಹಾಡನ್ನೆಲ್ಲ ಫೀಲ್ ಮಾಡ್ತಾ ಇದ್ರು, ಫ್ಲಾಶ್ ಬ್ಯಾಕ್ ಹೋಗಿ ಫೀಲ್ ಮಾಡ್ತಾ ಇದ್ರು. ಫ್ಲಾಶ್ ಬ್ಯಾಕ್ ಇಲ್ಲ ಅಲ್ಲ ಅದಕ್ಕೆ. ಹಲೋ ನಾವು ಆ ರಸಿಕತೆನ ಅನುಭವಿಸ್ತಾ ಇದ್ದೀವಿ. ಅಲ್ಲಿ ತೋರಿಕೆ ನಡೀತಾ ಇದೆ, ಅನುಭವಿಸ್ತಾ ಇದೀವಿ. ಅನುಭವಿಸಕ್ಕೆ ಪಕ್ಕದಲ್ಲಿ ಎಲ್ಲಿ ಪಂಡಿತವರು ಇಲ್ಲ, ಅವರು ಫಿಸಿಕಲ್ ಆಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಬೆರೆತು ಹೋಗಿದ್ದಾರೆ. ಪಂಡಿತರೆ ಅದಕ್ಕೆ ಹೆಜ್ಜೆಯಾಗಿ ಎಂಜಾಯ್ ಮಾಡ್ಬೇಕು. ನೀವೇನ್ ಕನ್ಸಲ್ಲಿ ಹಿಂಗ್ ಹೋದ್ರೆ ಹೆಂಗೆ ಮೇಡಮ್? ನಾವು ಆ ರಸಿಕತೆಯನ್ನ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಬಹಿರಂಗ ಇರಬಾರ್ದು ಮಗನೇ, ಅಂತರಂಗ ಇರಬೇಕು. ಕರೆಕ್ಟ್. ಮಹಾಜನಗಳಿಗೆ ಅಂತರಂಗ ಕಾಣಲ್ಲ, ಬಹಿರಂಗ ಕಾಣುತ್ತೆ. ಪ್ರೀತಿ ಮಾಡೋದು ಕಾಣ್ಲಿ ಅಂತಲ್ಲ, ಹೀಗೆ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಇದು ಯುದ್ಧ ರಂಗ ಆಗ್ಬಿಡತ್ತೆ. ನಿಜವಾಗ್ಲೂ ಎಷ್ಟ್ ಚೆನ್ನಾಗಿ ಹಾಡು ಹೇಳ್ತೀರಾ ಅಶ್ವಿನ್ ಶರ್ಮಾ ಹಾಗೂ ಐಶ್ವರ್ಯ. ಜೋರಾದ ಚಪ್ಪಾಳೆ ಬರ್ಲಿ. ಇವ್ರ ಹಾಡುಗಳಿಗೆ ಲಕ್ಷಾಂತರ ಅಭಿಮಾನಿಗಳು ಅಷ್ಟು ಎಂಜಾಯ್ ಮಾಡಿ ನೋಡ್ತಾರೆ. ಅಷ್ಟು ಸುಮಧುರವಾಗಿತ್ತು ನಿಮ್ಮ ಹಾಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನ್ ಗೊತ್ತಾ ಐಶ್ವರ್ಯ, ನೀವು ಹಾಡ್ತಾ ಇದ್ರಿ, ಜೊತೆ ಕುಡಿತಾ ಇದ್ರಿ, ಅಂಡ್ ಈಗ ಏನಂತಂದ್ರೆ ಇಬ್ರು ಕೂಡ ಬ್ಯಾಚುಲರ್ಸ್, ಸ್ಪಿನ್ಸ್ಟರ್ ಅಲ್ಲಿ ಬ್ಯಾಚುಲರ್ ಅಲ್ಲಪ್ಪ. ಹೆಂಗಿದೆ? ರಿಯಲಿ ಆಕ್ಚುಲಿ ಐ ಆಮ್ ಮ್ಯಾರಿಡ್. ಅದಕ್ಕೆ ಅವ್ನು ಜಾಸ್ತಿ ಡಾನ್ಸ್ ಮಾಡ್ತಿದ್ರು. ಸರಿ ಬಿಡಿ, ಐ ಲೀವ್ ಯು ಸೈಡ್. ಐಸು ಅಲ್ಲ, ಒಂದ್ ನಿಮಿಷ ಅವ್ರ ಏನೇ ಬ್ಯಾಚುಲರ್ ಆಗಿದ್ರು ಜೋಡಿ ಆಗಿದ್ರು, ಬಟ್ ಇಬ್ರು ಜೋಡಿಯಾಗಿ ನಿಂತ್ಕೊಂಡು ಹಾಡು ಹೇಳಿದ್ದಕ್ಕೇನೆ ಅಷ್ಟೊಂದು ಕ್ಲಾಸ್ ಅಲ್ಲ. ಅದ್ ಏನಕ್ಕೆ ಕ್ಲಾಸ್ ಬಂತು, ಏನಕ್ಕೆ ಜೋಶ್ ಬಂತು ಅಂದ್ರೆ ಬಿಕಾಸ್ ಆಫ್ ದ ಬ್ಯೂಟಿ ಹಿಯರ್. ಐಶ್ವರ್ಯ ಪಕ್ಕದಲ್ಲಿ ನಾಟಿ ಇದೆಯಲ್ಲ, ನಾಟಿಯಿಂದ ಬ್ಯೂಟಿ ಅಷ್ಟೇ. ನಾಟಿಯಿಂದ ಬ್ಯೂಟಿನಾ? ಈಗ ಈ ಬ್ಯೂಟಿ ನಾನ್ ನಿಮ್ಗೆ ಕೇಳ್ಬೇಕು ಐಶ್ವರ್ಯ, ಹೇಗಿರ್ಬೇಕು ನಿಮ್ಮ ಕನಸಿನ ಹುಡುಗ ಹೇಳಿ. ಯಾಕಂದ್ರೆ ಅಲ್ಲಿ ಮಂಡ್ಯದ ಗಂಡಿದ್ದಾನೆ, ಅವನು ಟಾರ್ಜನ್, ನಿಮ್ಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಅಂದ್ರೆ ಅವನ್ಗೆ ಬಟ್ಟೆ ಗಿಟ್ಟೆ ಬೇಕಾಗಿಲ್ಲ, ಇವತ್ತು ಬಟ್ಟೆ ಹಾಕೊಂಡ್ ಬಂದವನೇ ಸೀರಿಯಸ್ಲಿ ಎಲೆ ಹಾಕೊಂಡ್ ಬರ್ತಾನೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ನೋಡಿ, ನಮ್ಮ ಕಿನ್ನಾಳ್, ಕರ್ನಾಟಕದ ರಣವೀರ್ ಸಿಂಗ್, ಅವ್ನ ಕೂದಲೇ ಮೈ ಮುಚ್ಕೊಂಡಿರ್ತಾನ. ಅವನ್ ಹೆಂಗ್ ಗೊತ್ತಾ, ಅವನು ಒಂದ್ ತಿಂಗಳು ಸ್ನಾನ ಮಾಡಲ್ಲ, ಬಿಕಾಸ್ ಅವ್ನ ಕೂದಲು ಸೇವ್ ಮಾಡ್ಕೊತಾನೆ. ಅಲ್ಲಿ ನೋಡಿ ನಮ್ಮ ಹನುಮಂತ ಅಕ್ಕ ಅನ್ಬಿಟ್ರು, ಅವ್ರು ಮೊದ್ಲೇ ಅಕ್ಕ ಅನ್ಬಿಟ್ರು. ಏಯ್ ಗುದ್ಬಿಡ್ತೀನಿ ಮಗನೇ, ಏನೋ ಪ್ರತಿಯೊಬ್ಬನ ಅಕ್ಕ ಅಂತೀಯ, ಆಸಿಯನ್ ಅಕ್ಕ ಅಂತೀಯ. ಇದು ಅಕ್ಕನ ತರ ಇರೋ ಆಕಾರ ಇದು. ಐಶ್ವರ್ಯ ಈಗ ಹೇಳಿ, ಯಾರು ಬೇಕು ನಿಮ್ಗೆ? ನೋಡಿ ನಮ್ಮ ನವಾಜ್ ಇದ್ದಾನೆ, ನಿಮ್ನ ಪ್ರತಿ ದಿನ ಹೊಗಳ್ತಾನೆ. ಮಗ ಒಂದ್ ಬರ್ಲಿ ಕಣ. ನಾನು ಇವತ್ತು ಆಗ್ಬಿಡಿದೆ ಫುಲ್ಲು ಡಲ್ಲು, ಆದ್ರೆ ಐಶ್ವರ್ಯ ಅವ್ರು ಮಾತ್ರ ಯಾವತ್ತಿದ್ರು ಬ್ಯೂಟಿಫುಲ್ಲು. ಇಮ್ಯಾಜಿನ್, ನಿಮ್ಗೆ ಗಂಡ ಅಂದ್ರೆ ಹೆಂಗಿರ್ಬೇಕು, ಬಾಯ್ ಫ್ರೆಂಡ್ ಹೆಂಗ್ ದಿನ ಹೊಗಳ್ತಾ ಇರ್ಬೇಕು. ಓಕೆ, ನಿನಗೆ ರಾಘವೇಂದ್ರ, ಅವನ ಬಗ್ಗೆ ಏನಂತ ಹೇಳಿ, ಗಂಡನಾಗೂ ಇರ್ತಾನೆ. ಸಡನ್ ಆಗಿ ನಿನ್ಗೆ ಗೆಳತಿ ಬೇಕು ಅಂತ ಅನ್ಕೊಳ್ಳಿ, ರಾಗಿಣಿಯಾಗಿ ಬರ್ತಾನೆ. ಹೆಣ್ಣು ಮನಸ್ಸನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ ನಿಮ್ಗೆ ಸೀರೆ ಬ್ಲೌಸು ಇವೆಲ್ಲ ಮಾಡ್ಬೇಕು ಅಂತ ಅವ್ನ್ ಮಾಡ್ತಾನೆ. ಎವ್ರಿಥಿಂಗ್ ಇದು ಆಲ್ ಇನ್ ಆಲ್ ಒಂದು ಪ್ಯಾಕೇಜ್. ಈಗ ಮನೋರ, ನಿನ್ ಬಗ್ಗೆ ನಿನ್ನೆ ಇಂಟ್ರೊಡಕ್ಷನ್ ಕೊಟ್ಕೊಂಬಾಗ. ಐಶ್ವರ್ಯ ನಮಸ್ಕಾರ. ಈ ಸೆಟ್ ಅಲ್ಲಿ ಯಾರಾದ್ರೂ ಒಬ್ಬ ಡಿಸೆಂಟ್ ಹುಡುಗ ಅಂತಿದ್ರೆ ನಾನೇ. ನೀನು ಮಿಕ್ಕಂಡಿರಪ್ಪ ನೀನು. ಐಸುಗೋಸ್ಕರ ಒಂದು ಡೈಲಾಗ್ ಅಣ್ಣ, ನಮ್ಮ ಆಶಾ ಕೋಪ ಮಾಡ್ಕೊಂಡಾಗ ಮಾಡ್ತೀನಿ ನೈಸು, ನಮ್ಮ ಆಶಾ ಕೋಪ ಮಾಡ್ಕೊಂಡಾಗ ಮಾಡ್ತೀನಿ ನೈಸು, ಸಖತ್ ಕ್ಯೂಟು ನಮ್ಮ ಐಸು.
ಸೊ ಐಶ್ವರ್ಯ ಹೇಳಿ. ನಾನು ಇವಾಗ ಇವರಲ್ಲಿ ಯಾ ಚೂಸ್ ಮಾಡ್ಬೇಕಾ? ನೋಡಿ ಯಾರು ಇಷ್ಟ. ಅಕ್ಕಲ್ ಅವ್ರು ಹೆದರ್ಕೊಂಡ್ಬಿಟ್ರು ಅಕ್ಕಲ್. ಸರಿ ಬಿಡಿ, ಚೂಸ್ ಮಾಡಬೇಡಿ. ಚೂಸ್ ಮಾಡೋಕೆ ಯಾರು ಇಲ್ವಾ? ಇಲ್ಲ, ಫಸ್ಟ್ ಏನ್ ಗೊತ್ತಾ, ಫಸ್ಟ್ ಕ್ರೈಟೀರಿಯಾ ಬಂದು ಕನ್ನಡದ ಹುಡುಗ ಆಗಿರ್ಬೇಕು. ಎಲ್ಲ ಕನ್ನಡದವರಪ್ಪ. ವೆರಿ ಗುಡ್. ಆಮೇಲೆ ತುಂಬಾ ಅರ್ಥ ಮಾಡ್ಕೋಬೇಕು. ಅಯ್ಯೋ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಮವ್ರು ಅದು ಗೊತ್ತಿಲ್ಲ. ಯಾ ತುಂಬಾ ನಗಿಸ್ಬೇಕು. ನಗ್ಸೋದ್ ಅದೇ ನಮ್ಮ ಕುಲ. ನನಗೂ ನಿಮ್ಗೂ ಒಂದೇ ಒಂದ್ ಮ್ಯಾಚ್ ಅಂದ್ರೆ, ನೀವು RCB ದೊಡ್ಡ ಫ್ಯಾನು, ನಾನು ಸಿಕ್ಕಾಪಟ್ಟೆ ಓ, RCB ಫ್ಯಾನ್ ಆಗಿರ್ಲೇಬೇಕು. ಅಣ್ಣ ಬ್ರೇಕಪ್ ಮಾಡ್ಕೊಳ್ಳೋ ಹುಡುಗಿರ್ನೇ ಇಲ್ಲಿ ಇಟ್ಕೊಂಡ್ ಮೆರೆಸ್ತೀವಿ, ಇನ್ನು RCB ಬಿಟ್ಬಿಡ್ತೀವ, ಸರ್ವನಾಶ ಆಗೋದು ಗ್ಯಾರಂಟಿ. ಥ್ಯಾಂಕ್ ಯು. ಆಮೇಲೆ ನೆಕ್ಸ್ಟ್ ಕ್ರೈಟೀರಿಯಾ ಅಷ್ಟೇ. ಅಷ್ಟೆಲ್ಲ ಇರೋರು ನಮ್ಮಲ್ಲಿ ಇಲ್ಲ. ಡೆಫಿನೆಟ್ಲಿ ಗೆಟ್. ಅಶ್ವಿನ್ ನಮಸ್ತೆ, ಐಶ್ವರ್ಯ ನಮಸ್ತೆ. ಚೆನ್ನಾಗಿ ಹಾಡಿದ್ರಿ ಇಬ್ರು, ತುಂಬಾ ಹಾಡಿದ್ರಿ. ಅಭಿನಂದನೆಗಳು ಇಬ್ರು. ಥ್ಯಾಂಕ್ ಯು ಲವ್ಲಿ ಸ್ಟಾರ್ ಡಾರ್ಲಿಂಗ್. ಫ್ಯಾಂಟಾಸ್ಟಿಕ್, ಫೆಂಟಾಬ್ಯುಲಸ್, ಎಕ್ಸ್ಟ್ರಾರ್ಡಿನರಿ, ಮಾರ್ವೆಲಸ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನನಗೆ ಕನ್ಫ್ಯೂಸ್ ಆಯ್ತು, ಇದು ಒರಿಜಿನಲ್ ಟ್ರ್ಯಾಕ್ ಅಥವಾ ನೀವೇ ಹಾಡ್ತಾ ಇದ್ದೀರಾ. ಅಷ್ಟು ಚೆನ್ನಾಗಿ ಹಾಡಿದ್ರಿ, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಓಕೆ, ಬಟ್ ಆಲ್ ದ ವೆರಿ ಬೆಸ್ಟ್. ಐಶ್ವರ್ಯ ಡೂಯಿಂಗ್ ಗ್ರೇಟ್ ಜಾಬ್. ಅದ್ಭುತ ಹಿಟ್ಗಳು ಸಾಲಾಗಿ ಬರ್ತಾ ಇದೆ ನಿಮ್ಗೆ. ಒಳ್ಳೇದಾಗ್ಲಿ ನಿಮ್ಗೆ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಆಡಿದ್ದು ಐಶ್ವರ್ಯನೇ. So much. Thank you so much. Please take your seat. ಕೂತ್ಕೊಂಡು ಈ ಮನೋರಂಜನೆ ಕೂಡ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು.